ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಸೌಖ್ಯ ಸೊರಬ. ರಾಜ್ಯದ ಜನರಿಗೆ ಸರ್ಕಾರದಿಂದ ಮತ್ತೊಂದು ಶಾಕ್. ನಿಮ್ಮ ಜೇಬಿಗೆ ಮತ್ತೊಮ್ಮೆ ಕತ್ತರಿ ಹಾಕೋದಕ್ಕೆ ನಡೀತಾ ಇದೆ ಮೆಗಾ ಪ್ಲಾನ್. ಮಹಿಳೆಯರಿಗೆ ಶಕ್ತಿ, ಪುರುಷರ ಜೇಬಿಗೆ ಬ್ಲೇಡ್. ಸೈಲೆಂಟ್ ಆಗಿ ಬಸ್ ಟಿಕೆಟ್ ದರ ಏರಿಸುವುದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆಯಂತೆ. ಭೈರತಿ ಸುರೇಶ್ ಸಾರಿಗೆ ಸಚಿವರಾದ ಬೆನ್ನಲ್ಲೇ ಪ್ರಯಾಣಿಕರಿಗೆ ಮತ್ತೊಂದು ಶಾಕ್. ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ 5,173 ಕೋಟಿ ಮೊತ್ತ ಕೊರತೆ ಇದೆ. ಆ ಮೊತ್ತವನ್ನ ತಕ್ಷಣ ರಿಲೀಸ್ ಮಾಡುವಂತೆ ಕೇಳಿರುವಂತ ಸಾರಿಗೆ ನಿಗಮ. ಗ್ಯಾರಂಟಿಗಳ ಪ್ರಗತಿ ಪರಿಶೀಲನೆ ವೇಳೆ ಸಾರಿಗೆ ನಿಗಮದಿಂದ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಲಾಗಿದೆ. ಡೀಸೆಲ್ ದರ ಹೆಚ್ಚಾಗಿದೆ, ಹೀಗಾಗಿ ಪ್ರಯಾಣ ದರವನ್ನು ಕೂಡ ಹೆಚ್ಚಳ ಮಾಡಿ ಅಂತ ಒತ್ತಾಯಿಸಿದ್ದಾರೆ. ಪ್ರಸ್ತುತ ಪ್ರಯಾಣ ದರ ಹೆಚ್ಚಳಕ್ಕೆ ಸಾರಿಗೆ ನಿಗಮಗಳು ಮನವಿ ಮಾಡಿಕೊಂಡಿವೆ. ಒಂದು ವೇಳೆ ಬಸ್ ಟಿಕೆಟ್ ದರ ಏರಿಕೆ ಆಗಿದ್ದೇ ಆದಲ್ಲಿ ಪುರುಷರ ಜೇಬಿಗೆ ಕತ್ತರಿ ಬೀಳಲಿದೆ. ಮಹಿಳೆಯರಿಗೇನು ರಾಜ್ಯದಾದ್ಯಂತ ಫ್ರೀ ಟಿಕೆಟ್ ಸಿಗುತ್ತೆ ಸಾರಿಗೆ ಬಸ್ಗಳಲ್ಲಿ, ಸರ್ಕಾರಿ ಬಸ್ಗಳಲ್ಲಿ ಓಡಾಡಿದ್ರೆ. ಆದ್ರೆ ಪುರುಷರಿಗೆ ಟಿಕೆಟ್ ದರದ ಬಿಸಿ ತಟ್ಟಲಿದೆ. ಗ್ಯಾರಂಟಿಗಳ ಪ್ರಗತಿ ಪರಿಶೀಲನೆಯ ಸಂದರ್ಭದಲ್ಲಿ ಸಾರಿಗೆ ನಿಗಮ ಹೀಗೊಂದು ಮನವಿ ಮಾಡಿಕೊಂಡಿದೆ. ಈಗಾಗಲೇ ಡೀಸೆಲ್ ದರವೂ ಕೂಡ ಹೆಚ್ಚಾಗಿದೆ, ಹಾಗಾಗಿ ಎಲ್ಲಾ ವೆಚ್ಚವನ್ನು ಕೂಡ ನಮಗೆ ನಿರ್ವಹಣೆ ಮಾಡೋದು ಕಷ್ಟ ಆಗ್ತಾ ಇದೆ. ಟಿಕೆಟ್ ದರವನ್ನ ಏರಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಸಿಎಂ ಡಿಕೆ ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾರೆ, ತದನಂತರದಲ್ಲಿ ಸಾರಿಗೆ ಸಚಿವರಾಗಿರುವಂತಹ ಭೈರತಿ ಅವರು ಏನ್ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಹಾಗಾದ್ರೆ ಒಂದು ವೇಳೆ ಬಸ್ ಟಿಕೆಟ್ ದರ ಏರಿಕೆ ಆಗಿದ್ದೇ ಆದಲ್ಲಿ ಮತ್ತೊಂದು ದರ ಏರಿಕೆಯಿಂದಾಗಿ ಮತ್ತೆ ಈಗ ಪ್ರತಿ ಬಾರಿಯೂ ಕೂಡ ಸರ್ಕಾರಿ ಬಸ್ಗಳ ಮೇಲೆ ಅವಲಂಬಿತರಾಗಿರುವಂತಹ ಪ್ರಯಾಣಿಕರಿಗೆ ಆ ಬಿಸಿ ತಟ್ಟಲಿದೆ. ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರಿಗೇನೋ ಲಾಭ ಆಗ್ತಾ ಇದೆ, ಆದ್ರೆ ಟಿಕೆಟ್ ದರ ಏರಿಕೆ ಮಾಡಿದ್ರೆ ಪುರುಷರಿಗೆ ಮತ್ತೆ ಜೇಬಿಗೆ ಕತ್ರಿ ಹಾಕ್ದಂಗಾಗುತ್ತೆ, ಬ್ಲೇಡ್ ಹಾಕ್ದಂಗಾಗುತ್ತೆ. ಸದ್ಯ ನಷ್ಟದಲ್ಲಿದೆಯಂತೆ. ಯಾಕಂದ್ರೆ ಈಗ ಡೀಸೆಲ್ ದರ ಏರಿಕೆ ಆಗಿದೆ, ಇದರಿಂದಾಗಿ ಅವ್ರು ಎಷ್ಟೇ ಡೀಸೆಲ್ ದರ ಹೆಚ್ಚಾದ್ರೂ ಕೂಡ ಡೀಸೆಲ್ ಹಾಕಿಸ್ಲೇಬೇಕು ಬಸ್ಸಿಗೆ. ಆದ್ರೆ ಈಗ ಪ್ರಯಾಣಿಕರು ಅಂತ ಬಂದಾಗ ನೋಡಿ, ಮಹಿಳೆಯರು ಎಷ್ಟೇ ಜನ ಹತ್ಕೊಂಡ್ರು ಅವ್ರಿಗೆ ಫ್ರೀ ಟಿಕೆಟ್ ಕೊಡಬೇಕು. ಆದರೆ ಪುರುಷರಿಗೆ ಟಿಕೆಟ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಮನವಿ ಮಾಡಿಕೊಂಡಿದ್ದಾರೆ ಸಿಎಂ ಬಳಿ. NWKRTC ಇರ್ಬೋದು, KKRTC, KRTC, BMTC, 4 ನಿಗಮಗಳ ಬಸ್ ಟಿಕೆಟ್ ದರವೂ ಕೂಡ ಏರಿಕೆ ಆಗಬಹುದು. ಅದು ಕೂಡ ಶೀಘ್ರದಲ್ಲೇ ಪ್ರಯಾಣಿಕರಿಗೆ ಶಾಕ್ ತಟ್ಟುವಂತ ಸಾಧ್ಯತೆ ಇದೆ. ಈಗಾಗಲೇ ನೋಡಿ, ಒಂದೊಂದೇ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ನಡೀತಾ ಇದೆ. ಅದರ ಬೆನ್ನಲ್ಲೇ ಈಗ ಟಿಕೆಟ್ ದರ ಏರಿಕೆ ಆಗಿದ್ದೇ ಆದಲ್ಲಿ ಈ ದುಬಾರಿ ದುನಿಯಾದಲ್ಲಿ ಬದುಕೋದೇ ಕಷ್ಟ ಆಗುತ್ತೆ. ಯಾಕಂದ್ರೆ ಅನೇಕ ಪ್ರಯಾಣಿಕರು ಏನಿದ್ದಾರೆ ಮೆಟ್ರೋ ಮೇಲೆ, BMTC ಬಸ್ ಮೇಲೆ, KSRTC ಬಸ್ ಮೇಲೇನೆ ಅವಲಂಬಿತರಾಗಿದ್ದಾರೆ. ಆಗಾಗ ಈ ರೀತಿಯಾಗಿ ದರ ಏರಿಕೆ ಆದರೆ ಮುಂದೇನು ಅನ್ನುವಂಥ ಕತೆ. ಅಟ್ಲೀಸ್ಟ್ ಅವ್ರ ಸ್ಯಾಲ್ರಿ ಸ್ಕೇಲಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಆಗಲ್ಲ, ಅದೇ ಸ್ಯಾಲ್ರಿ ಇರುತ್ತೆ. ಆದರೆ ಪ್ರತಿನಿತ್ಯವೂ ಬಳಸುವಂಥ ತರಕಾರಿ, ದಿನಸಿ, ಪೆಟ್ರೋಲ್, ಡೀಸೆಲ್ನಿಂದ ಹಿಡಿದು ಹೋಗಪ್ಪ ಅತ್ಲಾಗೆ ನಮ್ಮ ಹತ್ರ ವೆಹಿಕಲ್ ಇದ್ರೂ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ, ಅದನ್ನು ಬಿಟ್ಬಿಟ್ಟು ಸಾರಿಗೆ ವಾಹನದಲ್ಲಿ, ಸಾರ್ವಜನಿಕ ವಾಹನಗಳಲ್ಲಿ ಓಡಾಡೋಣ ಅಂತಂದರೆ ಅಲ್ಲೂ ಟಿಕೆಟ್ ದರ ಏರಿಕೆ ಆದರೆ ಏನು ಮಾಡೋದು? ಹೀಗಾಗಿ ಪ್ರಯಾಣಿಕರಿಗೆ ಇನ್ನೇನು ಶೀಘ್ರದಲ್ಲೇ ಬಸ್ ಟಿಕೆಟ್ ದರ ಏರಿಸಿದರೆ ಬಿಸಿ ತಟ್ಟಲಿದೆ. ಹೀಗಾಗಿ ಜನರಿಗೆ ಎಲ್ಲದಕ್ಕೂ ಸಿದ್ಧತೆ ಮಾಡಿಕೊಳ್ಬೇಕಿದೆ. ಯಾವ ದರ ಏರಿಕೆ ಆದ್ರೂ ಫೇಸ್ ಮಾಡುವಂಥ ಪರಿಸ್ಥಿತಿ ಅನಿವಾರ್ಯ. ಯಾವುದೇ ಸರ್ಕಾರ ಬಂದ್ರೇನಂತೆ, ಜನಸಾಮಾನ್ಯರ ಪರಿಸ್ಥಿತಿ ಮಾತ್ರ ಬದಲಾವಣೆ ಆಗೋದೇ ಇಲ್ಲ. ಟ್ಯಾಕ್ಸ್ ಕಟ್ಟಬೇಕು, ಅದೇ ರೀತಿಯಾಗಿ ದರ ಏರಿಕೆ ಆದ್ರೂ ಕೂಡ ಅದೆಲ್ಲವನ್ನು ನಿರ್ವಹಣೆ ಮಾಡಬೇಕು, ಫೇಸ್ ಮಾಡಬೇಕು. ದುಬಾರಿ ದುನಿಯಾದಲ್ಲಿ ಬದುಕೋದೇ ಈಗ ಸವಾಲಿನ ಕೆಲಸ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ದುರ್ಗೇಶ್. ಗ್ಯಾರಂಟಿ ಸರ್ಕಾರದಿಂದ ಗ್ರಾಹಕರಿಗೆ, ಅದರಲ್ಲೂ ಕೂಡ ಪ್ರಯಾಣಿಕರಿಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ.
ನಿಜಕ್ಕೂ ಕೂಡ ಟಿಕೆಟ್ ದರ ಏರಿಸಿದ್ದೇ ಆದಲ್ಲಿ ಪುರುಷರ ಜೇಬಿ ಕತ್ರಿ ಹಾಕದಂಗಾಗುತ್ತೆ. ಆಗ್ಬಹುದಾ ದರ ಏರಿಕೆ? ಸೌಖ್ಯ ಮಧ್ಯಪ್ರಾಚ್ಯ ಯುದ್ಧದ ಭೀತಿಯಿಂದ ಒಂದ್ ಕಡೆ ದರಗಳ ಏರಿಕೆ ಹೆಚ್ಚಾಗಿರೋದ್ರಿಂದ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಜೊತೆಗೆ ಗ್ಯಾರಂಟಿ ಯೋಜನೆಗಳ ಹೊರೆಯೂ ಕೂಡ ಸರ್ಕಾರದ ಮೇಲಿದೆ. ಈ ನಿಟ್ಟಿನಲ್ಲಿ ಒಂದಿಷ್ಟು ದರ ಏರಿಕೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗ್ತಿರುವಂತದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಹಣದ ಕೊರತೆ ಆಗ್ತಾ ಇದೆ ಮತ್ತು ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ ಎಷ್ಟು ನಷ್ಟ ಆಗ್ತಿದೆ ಅನ್ನುವಂಥದ್ದು ಒಂದು ಪರಿಶೀಲನೆ ಮಾಡಲಾಗಿದೆ. ಮೊನ್ನೆಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮಹತ್ವದ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಶಕ್ತಿ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪರಿಷ್ಕರಣೆ ಮಾಡಿದಾಗ 5,700ಕ್ಕೂ ಹೆಚ್ಚು ಕೋಟಿ ಆದಾಯದಲ್ಲಿ ಒಂದಿಷ್ಟು ಹೊಂದಾಣಿಕೆ ಆಗ್ತಾ ಇಲ್ಲ, ಮತ್ತೆ ನಷ್ಟ ಇದೆ ಅನ್ನುವಂಥದ್ದು ಗೊತ್ತಾಗ್ತಿರುವಂತದ್ದು. ಹೀಗಾಗಿ ಒಂದಿಷ್ಟು ದರಗಳ ಏರಿಕೆಯನ್ನ ಮಾಡಬೇಕನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗ ಮುಂದಾಗ್ತಿರುವಂತದ್ದು. ಪ್ರಮುಖವಾಗಿ ಬಸ್ ದರ ಏರಿಕೆ ಮಾಡಿದ್ರೆ ಮಹಿಳೆಯರಿಗೆ ಈಗಾಗಲೇ ಫ್ರೀಯನ್ನ ಕೊಡಲಾಗಿದೆ. ಪುರುಷರ ಪ್ರಯಾಣ ಮಾಡುವಂತದ್ದಕ್ಕೆ ಸಾಕಷ್ಟು ನಷ್ಟ ಆಗುವಂತದ್ದು. ಪುರುಷರ ಜೇಬಿಗೆ ಕತ್ತರಿ ಹಾಕಿದಂತೆ ನೀವು ಹೇಳಿದಂತೆ ಕತ್ತರಿ ಹಾಕುವ ಕೆಲಸಕ್ಕೆ ಮುಂದಾಗ್ತಿರುವಂತದ್ದು. ಜೊತೆಗೆ ಮಹಿಳೆಯರ ಪ್ರಯಾಣದಲ್ಲಿ ಯಾವ ರೀತಿ ದಿನ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಪುರುಷರ ಪ್ರಮಾಣದಲ್ಲಿ ಕೂಡ ವ್ಯತ್ಯಾಸ ಆಗ್ತಾ ಇದೆ. ಹೀಗಾಗಿ ರಾಜ್ಯದ ಸಾರಿಗೆ ಇಲಾಖೆಗೆ ಆದಾಯ ಬರುವುದು ಕಡಿಮೆ ಆಗ್ತಿದೆ ಅನ್ನುವಂಥ ಮಾತುಗಳಿದ್ದಾವೆ. ಹೀಗಾಗಿ ಗ್ಯಾರಂಟಿ ಯೋಜನೆಯ ಪರಿಷ್ಕರಣೆಯ ಜೊತೆಗೆ ಸಾರಿಗೆ ಇಲಾಖೆಯ ಒಂದಿಷ್ಟು ಏನು ಅನುದಾನದ ಕೊರತೆ ಇದೆ, ಮತ್ತೆ ಏನು ಗ್ಯಾರಂಟಿ ಯೋಜನೆ ಶಕ್ತಿ ಯೋಜನೆ ಕೊಟ್ಟಿರೋದ್ರಿಂದ ಇದರಿಂದ ಸರ್ಕಾರಕ್ಕೂ ಕೂಡ ನಷ್ಟ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಇದೀಗ ಬಸ್ ಪ್ರಯಾಣ ದರವನ್ನು ಹೆಚ್ಚಳ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಸಾರಿಗೆ ಇಲಾಖೆಯಿಂದ ಈಗಾಗಲೇ ಏನು ಬೈರತಿ ಸುರೇಶ್ ಅಧಿಕಾರ ಸ್ವೀಕರಿಸಿದ ಬಳಿಕ ಒಂದು ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಹೀಗಾಗಿ ಜೊತೆಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಮುಂದೆ ಮತ್ತು ಗ್ಯಾರಂಟಿ ಯೋಜನೆಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಕೂಡ ಪರಿಷ್ಕರಣೆಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು 5,000ಕ್ಕೂ ಹೆಚ್ಚು ಕೋಟಿ ಆದಾಯದಲ್ಲಿ ವ್ಯತ್ಯಾಸ ಆಗ್ತಿದೆ, ಹೊಂದಾಣಿಕೆ ಕೊರತೆ ಆಗ್ತಾ ಇದೆ, ಹೊರೆ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ದರ ಏರಿಕೆ ಬಿಸಿಯನ್ನು ಮುಟ್ಟಿಸೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.